ಆಶಯ ಅಂದರೆ ಸ್ವಾಮಿಯವರಿಗೂ ಎಲ್ಲ ಸ್ವಾಮಿಯರು ಆಗುವ ಪ್ರತಿ ಕಷ್ಟವನ್ನು ನನಗೆ ಬರಲಿ ಅಂತ ನಾನು ಹೇಳೋದು. ಸ್ವಾಮಿಯವರಿಗೆ ಕಷ್ಟ ಬರಬಾರ್ದು, ನನಗೆ ಕಷ್ಟ ಬರಲಿ. ಆ ಕಷ್ಟ ನನ್ನಿಂದ ಮುಂದೆ ಅವರು ಹೋಗಲಿ. ಅವ್ರಿಗೆ ಕಷ್ಟ ಬರೋದು ನನ್ನಿಂದ ಆಗಿ ಅವರಿಗೆ ಬೇರೆ ಹೋಗ್ಬೇಕು, ಅವರಿಗೆ ಕಷ್ಟ ಸಿಗಬಾರ್ದು ಅಂತ ನನ್ನ ಆಶಯ ಸ್ವಾಮಿ ಹತ್ರ ಅಷ್ಟೇ. ಮುಂಬೈ ಟು ಕನ್ನಡ ಚಾನಲ್ಗೆ ಸ್ವಾಗತ. ಶ್ರೀ ನವದುರ್ಗ ಅಯ್ಯಪ್ಪ ಸೇವಾ ಸಂಘ ದೈಸಾರ್ ಇಲ್ಲಿ 32ನೇ ವಾರ್ಷಿಕೋತ್ಸವದ ಶ್ರೀ ಅಯ್ಯಪ್ಪ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆಯ ದಿನ. ಇದರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಂಪೂರ್ಣ ವಿಡಿಯೋನ ನೋಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಹೀಗೆ ಇರಲಿ. ನಮ್ಮ ಸೌತಿನ ಯಾವುದೇ ಪೂಜೆ ಕಾರ್ಯಕ್ರಮ ಆದಾಗಲೂ ತುಂಬ ವಿಶೇಷವತ್ತೇ ಆಗಿರುತ್ತೆ. ಅದರಲ್ಲೂ ಇಲ್ಲಿ ನಾವು ನೋಡಿದ ಹಾಗೆ ಮಂಟಪವನ್ನು ತೆಂಗಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟಿತ್ತು ಅಂತ ಹೇಳಿದರೆ, ಇಲ್ಲಿ ಖಾಲಿ ಹೂವಿನಿಂದ ಅಲಂಕರಿಸಲ್ಪಟ್ಟ 18 ದೀಪಗಳಾಗಿರ್ಬೋದು, ಹೂವಿನಿಂದ ಅಲಂಕರಿಸಲ್ಪಟ್ಟ 18 ಮೆಟ್ಟಿಲುಗಳಾಗಿರ್ಬೋದು. ಅದರ ಜೊತೆ ಇಲ್ಲಿ ಸೈಡಲ್ಲಿ ಏನು ಮಂಟಪವನ್ನು ಮಾಡಿದ್ದಾರೆ ಅದು ತೆಂಗಿನ ಎಲೆಗಳಿಂದ ಅಲಂಕರಿಸಲ್ಪಟ್ಟಿದ್ದು ಅಂತ ನಾವು ಹೇಳ್ಬೋದು. ದೇವರಿಗೆ ನೈವೇದ್ಯವನ್ನು ದೇವರ ಊಟದ ಚಪ್ರದಿಂದನೇ ಬೇಂಡಿನ ಮುಖಾಂತರ ತಗೊಂಡೋಗಿ ನೈವೇದ್ಯ ಮಾಡೋದು ಒಂದು ವಿಶೇಷತೆಯಾಗಿತ್ತು.
ನಾವೀಗ ನೋಡ್ತಾ ಇರುವಂಥದ್ದು ಬೆಂಡಿನ ಮುಖಾಂತರ ತಂದಂತಹ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಲಾಗುತ್ತೆ. ಅದರ ನಂತರ ಮಹಾಮಂಗಳಾರತಿ ಮಹಾಪೂಜೆ ಏನಂತೀವಿ ಅದು ಆರಂಭವಾಗುತ್ತೆ. सर्वांगी सुंदर उठी सिंधुराची कंठी झळके माळ मुक्ता फळांची जय देव जय देव जय मंगलमूर्ती होती मंगलमूर्ती दर्शन मात्रे मन कामना बुद्धी जय देव जय जय शिवासं पावये भूतनादं भूतनाथ सदानंदा सर्वभूतदया परा रक्ष रक्ष महाबाहो शते तुभ्यं नमो नमः சமேயம் செய்தோது எல்லாத சிவித்தியங்களையும் ക്ഷമതി കാത്തിരക്ഷിക്ക വേണ്ടും സത്യമാണ് പൊന്നു 18-ാം പടിമേൽ വാണരു വിലവിലാളി വീരൻ വീരമണികണ്ഠൻ പാണ്ഡ്യ മലയാളൻ കാശിരാമേശ്വരൻ ഹരിഹരുദനാനന്ദ ചിത്തനയനയപ്പ സ്വാമി ಸ್ವಾಮಿ ಶರಣಮಯ್ಯಪ್ಪ 32ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಇರುವಂತಹ ಶ್ರೀ ನವದುರ್ಗ ಅಯ್ಯಪ್ಪ ಸೇವಾ ಸಂಘ ದೈಸರ್, ಈ ಸಂಘದ ಕೆಲವೊಂದು ಮಾಹಿತಿಗಳನ್ನು ಕೊಡಬಹುದಾ? ನಾವು 32 ವರ್ಷದಿಂದ ಇದೇ ಜಾಗದಲ್ಲಿ ಮಾಡ್ತಾ ಇದ್ದೇವೆ. ಮೊದಲಿನ ಸಲ ನಾವು ಮಾಡುವಾಗ, ನಾನು ಮತ್ತು ಸುರೇಂದ್ರ ಸ್ವಾಮಿ ಮಾಡುವಾಗ 9 ಜನಕ್ಕೆ ಅನ್ನದಾನ ಹಾಕಿದ್ದೇವೆ. ನಾವು 9 ಜನಕ್ಕೆ ಅನ್ನದ ಹಾಕಿದ್ದೆವು. ಈಗ ಅದು ಬೆಳೆದು 9ರಿಂದ 2-2.5 ಸಾವಿರ ಜನ ತನಕ ಹೋಗ್ತಾ ಇದೆ. 1,000, 2,000, 2,500, 3,000 ಜನ ಅನ್ನದಾನ ಮಾಡ್ತಾ ಇದ್ದಾರೆ ಬಂದು. ಪ್ರತಿ ವರ್ಷ ಸ್ವಾಮಿಗಳು ಸಹ ಅಲ್ಲಿ 9-8 ಇದ್ದು ಇರ್ಬೋದು. ಈಗ ನಮ್ಮಲ್ಲಿ ಸ್ವಾಮಿಯವರು 20, 40, 60ರ ಮೇಲೆ ನಾವು ಶಬರಿಮಲೆ ಹೋಗ್ತಾ ಇದ್ದು. ಪ್ರತಿ ವರ್ಷದಿಂದ ವರ್ಷ ಜನ ಸ್ವಾಮಿ ಜಾಸ್ತಿ ಆಗಿದ್ದಾರೆ. ಮತ್ತು ನಮ್ಮ ಸ್ವಾಮಿಯವರಿಗೂ ಸಹ ಎಂಥ ಆದದ್ದು ಎಂಥ ಕೆಲಸ ಇದ್ದದ್ದು ಸಹ ಈಗ ಅವರು ಹೊಂದಿದ್ದದ್ದು 3 ಪಟ್ಟು ಆಗಿ ಅವರು ಎಲ್ಲ ಉದ್ಧಾರ ಆಗಿದ್ದಾರೆ. ಎಲ್ಲ ಅವರ ಕಾರ್ಯವೂ ಸಹ ಆಗಿದೆ. ಅಷ್ಟೇ, ಬೇರೆ ಏನು ಅವರ ಪ್ರತಿ ವರ್ಷದ ಅವರದ್ದು ಉದ್ಧಾರಣ ಒಂದು
ಅವ್ರದ್ದು ಅಭಿವೃದ್ಧಿ ಆಗ್ತಾ ಇದ್ದಾರೆ ಎಲ್ಲ ಸ್ವಾಮಿ. ನನ್ನೊಟ್ಟಿಗೆ ಮಾಲೆ ಹಾಕಿದವರು ಈ ವರ್ಷ 2 ಸ್ವಾಮಿಯವರು 18ನೇ ವರ್ಷದ ಸ್ವಾಮಿಯವರು ನನ್ನೊಟ್ಟಿಗಿದ್ದಾರೆ, ನನ್ನ ಶಿಷ್ಯಂದಿರು. ಮತ್ತೊಬ್ಬೊಂದು 25 ವರ್ಷ ಸ್ವಾಮಿಯವರಿದ್ದಾರೆ, ಅವರು ಸ್ವಲ್ಪ ನಮ್ಮ ನಂತರ ಆಗ್ತಾರೆ ಮಾಲೆ. ಈಗ ನನ್ನ 32 ವರ್ಷ ಮೇಲೆ ಆಗಿತ್ತು. ನಂದು ಸಹ 36-37 ವರ್ಷದನ ಆಗಿತ್ತು ಶಬರಿಮಲೆ ಹೋಗ್ತಾ ಇದ್ದಾನೆ. ನನ್ನ ಗುರುಸ್ವಾಮಿ ಬಾಂದ್ರದ ವಿಶ್ವನಾಥ ಗುರುಸ್ವಾಮಿ ಮತ್ತು ಬೆಳಗಾವಿ ಸುರೇಂದ್ರ ಗುರುಸ್ವಾಮಿ ನನ್ನನೇ ಮಾವನ ಮಗ ಅವರು. ನಾವು ಒಟ್ಟಿಗೆ ಆಗ್ತಾ ಇದ್ದು, ಅವರು ಕೊಂಡದ್ದು ಅವರೇ, ನಾನು ಹಾಕಿದ್ದು ಶಬರಿ ಮೇಲೆ ಅವರನ್ನು ನನ್ನ ಕೊಂಡದ್ದು ಅಷ್ಟೇ. ನಾನು ನೀವು ಪೂಜೆ ಮಾಡುವಾಗ ನೋಡಿದೆ, ಎಲ್ಲೋ ನಮಗೆ ನಿಮ್ಮ ಆಕರ್ಷಣೆ ಅನ್ನುವಂಥದ್ದೊಂದು ಇದು ಕಾಣಿಸ್ತು. ಅದು ಯಾವ ರೀತಿ ಅಥವಾ ಅದು ಹೇಗೆ ಅಂತೇಳಿ ತಿಳ್ಕೊಳ್ಬೋದಾ? ಅದು ದೇವರ ಇಚ್ಛೆ. ಒಂದು ನಮ್ಮ ಪೂಜೆ ಮಾಡುವಾಗ ದೇವರು ನಮ್ಮಲ್ಲಿ ಬರ್ತಾರೆ, ನಮ್ಗೆ ಗೊತ್ತಿಲ್ಲ. ಅದು ದೇವರು ನಮ್ಮ ಎಂಥ ನಾವು ಬರೋದು, ನನಗೆ ದೇವರು ಅದು ಒಂದು ಪುಟ ನೋಡುವಾಗ ಮೂರ್ತಿ ಕಂಡಂಗೆ ಆಗ್ತದೆ ನನಗೆ ಅಷ್ಟೇ, ಬೇರೆ ಏನಿಲ್ಲ ಅದರಲ್ಲಿ. ದೇವರನ್ನು ನೋಡುವಾಗ ನನಗೆ ದೇವರು ನಮ್ಮ ಎದುರು ನಿಂತಿದ್ದ, ಅವನ್ನ ನೋಡ್ತಾ ಇದ್ದೇನೆ. ನೋಡುವಾಗ ನಾನು ವೆಲ್ಕಮ್ ಮಾಡುವ ಟೈಮ್ ಅದು ನನಗೆ ಬರ್ತದೆ ಅಷ್ಟೇ, ಬೇರೆ ಏನು ಅದರಲ್ಲಿ ಇಲ್ಲ. ಒಂದು ನಿಮಿಷದ ನಮಗೆ ದೇವರು ಬಂದು ಹೋಗ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ಈಗ ಊರಿನಲ್ಲಾದ್ರೆ ನಾವು ನೋಡ್ತೀವಿ, ಮುಂಬೈನಲ್ಲಿದ್ದು ಇಷ್ಟೊಂದು ಶ್ರದ್ಧಾ ಭಕ್ತಿ ಇರಬೇಕು ಅನ್ನೋಂಥದ್ದು ಕೇಳಿದ್ದೀವಿ ಅಯ್ಯಪ್ಪನ ಬಗ್ಗೆ. ಅದ್ರ ಬಗ್ಗೆ ಒಂದು ಹೇಳಿದ್ರೆ ನಿಮ್ಮ ಒಂದು ಟೀಮಿನಲ್ಲಿ ನಿಮ್ಮ ಒಂದು ಅಯ್ಯಪ್ಪನ ಮಂಡಳಿಯ ನಮ್ಮ ನವದುರ್ಗ ಅಯ್ಯಪ್ಪ ಸೇವಾ ಸಂಘ ಮಂಡಳಿ ಅಂದರೆ ಮೊದಲು ರಿಜಿಸ್ಟರ್ ಮಾಡಿದ್ದೇವೆ ನಾವು. ಮಾಡಿದಾಗ ಈಗ ಬರ್ತಾ ಇದೆ, ದಿನ ನಮ್ಮ ಸ್ವಾಮಿಯರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಸಹ ನಾವು ಮಾಡುವಂಥ ನಮ್ಮ ಸ್ವಾಮಿಯರಿಗೆ ಸಹ ಪ್ರತಿ ವರ್ಷ ಅವರು ಮಾಡುವ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ ಅವರಲ್ಲಿ ಅತಿ ಯಶಸ್ವಿ ಹೋಗ್ತಾ ಇದ್ದಾರೆ. ದಿನೇ ಅವರು ವಸ್ತು ವಾಹನಾದಿ ಇದು ಮಾಡ್ತಾ ಇದ್ದಾರೆ, ಹಾಗೂ ಸಿಗ್ತಾ ಇದೆ. ಪ್ರತಿ ವರ್ಷ ನಡೆಯುವಾಗ ಕಲ್ಲು ಮುಳ್ಳಿದ್ರೂ ಸಹ ನಮಗೆ ಆ ದೇವರು ಅಯ್ಯಪ್ಪ ಸ್ವಾಮಿ ನವದುರ್ಗ ನಮಗೆ ಕಲ್ಲು ಮುರಿದ ಜಾಗದಲ್ಲಿ ನಮಗೆ ಹೂ ಮಾಡಿ ಕೊಡ್ತಾ ಇದ್ದಾರೆ. ಬೇರೆ ನಾವು ನಮ್ಮ ಪ್ರತಿ ವರ್ಷ ನಮ್ಮ ಸ್ವಾಮಿಯವರಿಗೆ ನನ್ನ ಆಶಯ ಅಂದರೆ ಸ್ವಾಮಿಯವರಿಗೂ ಎಲ್ಲ ಸ್ವಾಮಿಯರು ಆಗುವ ಪ್ರತಿ ಕಷ್ಟವನ್ನು ನನಗೆ ಬರಲಿ ಅಂತ ನಾನು ಹೇಳೋದು. ಸ್ವಾಮಿಯವರಿಗೆ ಕಷ್ಟ ಬರಬಾರ್ದು, ನನಗೆ ಕಷ್ಟ ಬರಲಿ. ಆ ಕಷ್ಟ ನನ್ನಿಂದ ಮುಂದೆ ಅವರು ಹೋಗಲಿ. ಅವ್ರಿಗೆ ಕಷ್ಟ ಬರೋದು ನನ್ನಿಂದ ಆಗಿ ಅವರಿಗೆ ಬೇರೆ ಹೋಗ್ಬೇಕು, ಅವರಿಗೆ ಕಷ್ಟ ಸಿಗಬಾರ್ದು ಅಂತ ನನ್ನ ಆಶಯ ಸ್ವಾಮಿ ಹತ್ರ ಅಷ್ಟೇ. ಸೊ ತುಂಬ ಧನ್ಯವಾದ. ಇಷ್ಟೊಂದು ವಿಶೇಷವಾದಂಥ ಪೂಜೆಯ ಜೊತೆ ಒಂದು ಸಮಯ ಕೊಟ್ಟು ನಿಮ್ಮ ಮಂಡಳಿ ಬಗ್ಗೆ ಒಂದಿಷ್ಟು ವಿವರಣೆ ಕೊಟ್ಟಿದ್ದಕ್ಕೆ ಸ್ವಾಮಿಯ ಶರಣ. ನಿಮಗೆ ನಮ್ಮ ಚಾನಲ್ ಎಲ್ಲ ವೀಡಿಯೋಗಳು ಸಿಗಬೇಕು ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲ್ ಎಲ್ಲ ವೀಡಿಯೋಗಳು ನಿಮಗೆ ನಿಮ್ಮ ಫೋನ್ನ ಮುಖಾಂತರನೇ ಸಿಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.